ಕ್ರಿಸ್ಮಸ್ ಸೀಸನ್ ಬಂದೇ ಬಿಡ್ತು. ಹಾಗಾಗಿ ಕ್ರಿಸ್ಮಸ್ ಕುಸ್ವಾರ್ ಮಾಡೋದು ತುಂಬಾ ಸಾಮಾನ್ಯ. ನಾನಿವತ್ತು ಕುಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಕೊಂಕಣಿಯಲ್ಲಿ ಕಿಡಿಯೋ ಅಂತ ಕೂಡ ಹೇಳ್ತೀವಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಈಸಿಯಾದ ಮೆಥಡಲ್ಲಿ ಹೇಳಿಕೊಡ್ತೀನಿ. ಓಕೆ, ನಾನಿಲ್ಲಿ 1 ಕಪ್ ಮೈದಾನ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ರವೆ ಸಪುರ ಸಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ. ಹಾಗೂ 3 ಟೇಬಲ್ ಸ್ಪೂನ್ ಹುಡಿ ಮಾಡಿಕೊಂಡಿರುವಂಥ ಸಕ್ಕರೆ, ಅನಂತರ ಚಿಟಿಕೆಯಷ್ಟು ಉಪ್ಪು. ಸಕ್ಕರೆಯನ್ನು ಹುಡಿ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಇವಾಗ ನಾನು ಬಿಸಿ ಮಾಡಿಕೊಂಡಿರುವಂಥ ತುಪ್ಪವನ್ನು ಹಾಕ್ತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪದ ಬದಲಿಗೆ ನೀವು ಆಯಿಲನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ತುಪ್ಪ ಮತ್ತು ಆಯಿಲನ್ನು ಮಿಕ್ಸ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು. ಇದು ಇವಾಗ ರೆಡಿಯಾಗಿದೆ. ಈ ರೀತಿ ಪ್ರೆಸ್ ಮಾಡುವಾಗ ಶೇಪನ್ನು ಇಟ್ಕೊಂಡ್ರೆ ರೆಡಿಯಾಗಿದೆ ಅಂತ ಅರ್ಥ. ನಂತರ ಇದನ್ನು ನಾವು ಕಲಸಬೇಕು. ಹಾಗಾಗಿ ನಾನು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನು ಹಾಕಿ ನಾವು ಈ ಹಿಟ್ಟನ್ನು ಕಲಸಬೇಕು. ಚಪಾತಿ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ. ನೀವು ಇಲ್ಲಿ ತೆಂಗಿನಕಾಯಿ ಹಾಲನ್ನು ಕೂಡ ಬಳಸ್ಬೋದು. ಅದನ್ನು ಬಳಸಿದರೆ ಇನ್ನೂ ಕೂಡ ರುಚಿ ಜಾಸ್ತಿ. ನಾನು ಇವತ್ತು ದನದ ಹಾಲಿನಿಂದ ಇದನ್ನು ಕಲಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇನ್ನು ಇದನ್ನು ನಾವು ರೆಸ್ಟ್ ಮಾಡಲಿಕ್ಕೆ ಇಡಲಿಕ್ಕುಂಟು. ಇದನ್ನು ನಾನು ಮುಚ್ಚಿ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಟೈಮ್ ಇದ್ದರೆ 1 ಅವರ್ ನೀವು ಇಡ್ಬೋದು. 10 ನಿಮಿಷ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಇನ್ನು ಇದರಿಂದ ನಾನು ಸಣ್ಣ ಬಾಲ್ಸನ್ನು ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣ ಉಂಡೆಯನ್ನು ಮಾಡಿ ಒಂದು ಕ್ಲೀನಾದ ಬಾಚಣಿಗೆಯ ಮೇಲೆ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಪ್ರೆಸ್ ಮಾಡಿ ನಾವಿದನ್ನು ಮೆಲ್ಲನೆ ಓಪನ್ ಮಾಡಬೇಕು. ನೋಡಿ, ಈ ರೀತಿ ಮೆಲ್ಲನೆ ಟರ್ನ್ ಮಾಡಬೇಕು. ಓಪನ್ ಅಲ್ಲ, ಟರ್ನ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಿ. ಅನಂತರ ಈ ರೀತಿ ಹೆಬ್ಬೆರಳಿನಲ್ಲಿ ಈ ರೀತಿ ನೀವು ಟರ್ನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ. ಅನಂತರ ಇದನ್ನು ಸರಿಯಾಗಿ ನೀವು ಮುಚ್ಚಬೇಕು, ಇಲ್ಲಾಂದರೆ ಆಯಿಲಲ್ಲಿ ಫ್ರೈ ಆಗುವಾಗ ಏನಾಗುತ್ತೆ ಅಂದರೆ ಓಪನ್ ಆಗುತ್ತೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಕೈಯಲ್ಲಿ ಈ ರೀತಿ ರೋಲ್ ಮಾಡಿ, ಅನಂತರ ನೀವು ಬಾಚಣಿಗೆಯ ಮೇಲೆ ಇಟ್ಟು ಪ್ರೆಸ್ ಮಾಡಿ ಇದನ್ನು ಟರ್ನ್ ಮಾಡಬೇಕು. ನಾನು ಈ ಬಾಚಣಿಗೆಯ ಗ್ಯಾಪ್ ನೋಡಿ ನೀವು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಇಟ್ಟು ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಇನ್ನೊಂದು ಬದಿಯಲ್ಲಿ ಕೂಡ ಇಟ್ಟು ಮಾಡ್ಬೋದು. ಅದೇ ರೀತಿ ಫೋರ್ಕ್ ಅಂತ ನಿಮಗೆ ಇರುತ್ತೆ, ಎಲ್ಲರ ಮನೆಯಲ್ಲಿ ಫೋರ್ಕ್ ಸ್ಪೂನ್ ಇದ್ದೇ ಇರುತ್ತೆ. ಅದರ ಹಿಂಬದಿಯಲ್ಲಿ ಕೂಡ ನೀವು ಇದನ್ನು ಇಟ್ಟು ಮಾಡ್ಬೋದು. ಹೀಗೆ ನಿಮಗೆ ಇಷ್ಟವಾದ ಶೇಪಲ್ಲಿ ನೀವು ಇದನ್ನು ಮಾಡ್ಬೋದು. ಅಂದರೆ ಸೈಜ್ ನಿಮಗೆ ಉದ್ದ ಬೇಕಿದ್ದರೆ ಉದ್ದ ಇಡ್ಬೋದು, ಗಿಡ್ಡ ಬೇಕಿದ್ದರೆ ಗಿಡ್ಡ ಇಡ್ಬೋದು, ದಪ್ಪ ಬೇಕಿದ್ದರೆ ದಪ್ಪ ಮಾಡ್ಬೋದು, ಸಪುರ ಬೇಕಿದ್ದರೆ ಸಪುರ ಮಾಡ್ಬೋದು. ಇನ್ನು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮನ್ನು ಲೋ ಅಲ್ಲಿ ಇಟ್ಟು ನೀವು ಇದನ್ನು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗುವವರೆಗೆ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿಯಲ್ಲಿ ಸಕ್ಕರೆ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಟೋಟಲ್ ಆಗಿ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಇಲ್ಲದೆ ಕೂಡ ಇದನ್ನು ನೀವು ಮಾಡಿ ಎಂಜಾಯ್ ಮಾಡ್ಬೋದು. ಈ ಕುಲ್ಕುಲ್ಸ್ ಅಥವಾ ಈ ಕಿಡಿಯೋ ನಿಮ್ಮ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಹೊರಗಿಂದ ಕ್ರಿಸ್ಪಿ ಹಾಗೂ ಒಳಗಿಂದ ಮೆಲ್ಟ್ ಇನ್ ಮೌತ್ ಆ ಥರ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಪ್ಪ ಯೂಸ್ ಮಾಡಿರುವುದರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇದು ಚೆನ್ನಾಗಿ ಫ್ರೈ ಆಗಿದೆ, ರೆಡಿಯಾಗಿದೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಅದರ ಪಿಕ್ಕನ್ನು ನನಗೆ ಇನ್ಸ್ಟಾಗ್ರಾಮ್ ಕುಕ್ ವಿತ್ ಜೋ ಅಲ್ಲಿ ಶೇರ್ ಮಾಡ್ಬೋದು.